ಸಿಎಂ ಸಿದ್ದರಾಮಯ್ಯ ಅವರು ಭಾನುವಾರ ಪಾಕಿಸ್ತಾನದ ಪ್ರಮುಖ ಸುದ್ದಿವಾಹಿನಿಗಳಲ್ಲಿ ಕಾಣಿಸಿಕೊಂಡರು. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತದೊಳಗೆ ವಿರೋಧವಿದೆ ಎಂದು ಪಾಕ್ನ ಸುದ್ದಿವಾಹಿನಿಗಳಲ್ಲಿ ಸಿದ್ದರಾಮಯ್ಯನವರ ಫೋಟೋ ಪ್ರಸಾರ ಮಾಡಲಾಗಿದೆ. ಇದಕ್ಕೆ ಬಿಜೆಪಿ ನಾಯಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ಸಿದ್ದರಾಮಯ್ಯ ಪಾಕಿಸ್ತಾನ ರತ್ನ ಅಂತ ವ್ಯಂಗ್ಯವಾಡಿದ್ದಾರೆ. ಪಾಕ್ ಸುದ್ದಿವಾಹಿನಿಗಳಲ್ಲಿ ಸಿದ್ದರಾಮಯ್ಯವನ್ನ ವಜೀರ್ ಇ ಅಲಾ ಎಂದು ಸಂಬೋಧಿಸಲಾಗಿತ್ತು. ನಾವು ಪಾಕಿಸ್ತಾನದ ಜೊತೆಗಿನ ಯುದ್ಧದ ಪರವಾಗಿಲ್ಲ ಎಂದು ಸಿಎಂ ಹೇಳಿರುವುದಾಗಿ ವರದಿಯಾಗಿತ್ತು. ಈ ವಿಚಾರ ವ್ಯಾಪಕ ಟೀಕೆಯನ್ನ ಮತ್ತು ಆಕ್ರೋಶಕ್ಕೆ ಗುರಿಯಾಗ್ತಿದ್ದಂತೆ ಸಿಎಂ ಸ್ಪಷ್ಟನೆಯನ್ನ ನೀಡಿ ನಾವು ಯುದ್ಧ ಮಾಡಲೇಬಾರದು ಅಂತ ನಾನು ಹೇಳಿಲ್ಲ ಅಂತ ಹೇಳಿದರು. ನಾನು ಪಾಕಿಸ್ತಾನದ ಜೊತೆಗೆ ಯುದ್ಧವನ್ನ ಮಾಡಲೇಬಾರದಂತ ಏನೂ ಹೇಳಿಲ್ಲ, ಯುದ್ಧ ಪರಿಹಾರವಲ್ಲ ಅಂತ ಮಾತ್ರ ಅಂದಿದ್ದೆ. ಪ್ರವಾಸಿಗರಿಗೆ ಭದ್ರತೆಯನ್ನ ನೀಡಬೇಕಿತ್ತು, ಇದು ಯಾರ ಜವಾಬ್ದಾರಿ, ಇದು ವೈಫಲ್ಯ ಅಂತ ಹೇಳಿದ್ದೆ. ಗುಪ್ತಚರ ಇಲಾಖೆ ವೈಫಲ್ಯವಾಗಿದೆ. ಕೇಂದ್ರ ಸರ್ಕಾರ ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನ ನೀಡಿಲ್ಲ. ಇನ್ನ ಯುದ್ಧದ ವಿಚಾರವಾಗಿ ಮಾತನಾಡೋದಾದ್ರೆ ಒಂದು ವೇಳೆ ಅನಿವಾರ್ಯವಾದರೆ ನಾವು ಯುದ್ಧವನ್ನ ಮಾಡಲೇಬೇಕಾಗ್ತದೆ ಅಂತ ಹೇಳಿದರು. ಇದಕ್ಕೂ ಮುನ್ನ ಸಿಎಂ ಕಠಿಣ ಭದ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕಿದೆ. ನಾವು ಯುದ್ಧದ ಪರವಾಗಿಲ್ಲ, ಶಾಂತಿ ಬೇಕು, ಜನರಿಗೆ ಭದ್ರತೆಯ ಭಾವ ಮೂಡಬೇಕು. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ರೀತಿಯ ಭದ್ರತಾ ವ್ಯವಸ್ಥೆಗಳನ್ನ ಮಾಡಬೇಕು ಎಂದು ಹೇಳಿರುವುದಾಗಿ ವರದಿಯಾಗಿತ್ತು. ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾದ ಈ ಹೇಳಿಕೆ ಪಾಕಿಸ್ತಾನ ಪ್ರಮುಖ ಸುದ್ದಿವಾಹಿನಿ ಜಿಯೋ ನ್ಯೂಸ್ ಸೇರಿದಂತೆ ಅಲ್ಲಿನ ಇತರೆ ವಾಹಿನಿಗಳಲ್ಲಿ ಪ್ರಸಾರವಾಗಿದೆ. ಈ ಕುರಿತ ವಿಡಿಯೋಗಳು ಆನ್ಲೈನ್ನಲ್ಲಿ ವ್ಯಾಪಕವಾಗಿ ಹರಿದಾಡ್ತಿವೆ. ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಭಾರತದೊಳಗೆ ವಿರೋಧವಿದೆ ಎಂದು ಅಲ್ಲಿ ಹೇಳಲಾಗ್ತಿದೆ.